ಗೈಸ್ ನೀವೇನಾದ್ರೂ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಆಕ್ಟಿವೇಟ್ ಅಂದರೆ ಯಾರಿಗೂ ಕಾಣದೇ ಇರೋ ರೀತಿ ನೀವೇನಾದ್ರೂ ಹೈಡ್ ಮಾಡಬೇಕು ಅನ್ಕೊಂಡಿದ್ರಪ್ಪ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದ ಎಂಡು ನೋಡಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಯಾವ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಹೈಡ್ ಮಾಡೋದು ಅಂತೇಳಿ. ಸೊ ಯಾರಿಗೂ ಕೂಡ ನೋಡೋಕ್ಕಾಗಿಲ್ಲ ನಮ್ಮ ಐಡಿ, ಮತ್ತೆ ಅದನ್ನ ಆರಾಮಾಗಿ ರಿಕವರ್ನ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟೊಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ನೀವು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾನು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಇವಾಗ ನಾನು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ನಪ್ಪ ಅಂದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಸ್ಟ್ ಒಂದು ಅಕೌಂಟ್ ಸೆಂಟರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಆಪ್ಷನ್ ಬರ್ತವೆ. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಮ್ಯಾನೇಜ್ ಅಕೌಂಟ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಮತ್ತೆ ಮ್ಯಾನೇಜ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಮ್ಯಾನೇಜ್ ಅಂತ ಇದೆ ಅಲ್ಲಿ ಮತ್ತೆ 2 ಆಪ್ಷನ್ ಬರ್ತವೆ. ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಡಿಆಕ್ಟಿವೇಷನ್ ಆರ್ ಡಿಲೀಟ್ ಅಂತೇಳಿ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇದು ಆಟೋ ಆಗಿ ತಾನೇ ಸೆಲೆಕ್ಟ್ ಆಗಿರುತ್ತೆ ಡಿಆಕ್ಟಿವ್ ಅಕೌಂಟ್ ಅಂತೇಳಿ. ನೀವು ಜಸ್ಟ್ ಏನಿಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮ್ಗೆ ಇಲ್ಲಿ ಪಾಸ್ವರ್ಡ್ ಹಾಕಿ ಕೇಳುತ್ತೆ. ನೀವು ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ನೀವೇನಾದರೂ ಡಿಆಕ್ಟಿವ್ ಅಥವಾ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ರಪ್ಪ ಅಂದರೆ ನೀವು ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಲೇಬೇಕು. ನೀವು ಪಾಸ್ವರ್ಡ್ ಗೊತ್ತಿಲ್ಲಪ್ಪ ಅಂದರೆ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ನೀವು ಫಾರ್ಗೆಟ್ ಪಾಸ್ವರ್ಡ್ ಮಾಡಿಕೊಂಡು ನೀವು ಮತ್ತೆ OTP ಹಾಕ್ಕೊಂಡು ಹೊಸದಾಗಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ಎಲ್ಲ ಕ್ರಿಯೇಟ್ ಮಾಡ್ಕೊಂಬಂದು ಸೊ ಇನ್ನು ಇಲ್ಲಿ ಪಾಸ್ವರ್ಡ್ನ ಹಾಕಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿರ್ತಪ್ಪ ಅಂದರೆ ಇಲ್ಲಿ ಪಾಸ್ವರ್ಡ್ನ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕೇಳುತ್ತೆ ಅದು ಯಾಕಪ್ಪ ನೀವು ಡಿಆಕ್ಟಿವೇಟ್ನ ಮಾಡ್ತಾ ಇದ್ದೀರಾ ಅಂತೇಳಿ. ನೀವು ಇಲ್ಲೇನಾದರೂ ರೀಸನ್ ಕೊಡ್ಕೋಬೋದು. ನಾನು ಏನು ಕೊಡ್ತೀನಪ್ಪ ಅಂದರೆ ಜಸ್ಟ್ ನೀಡ್ ಎ ಬ್ರೇಕ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಸ್ಕ್ರೋಲ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಈ ಥರ ಇಂಟರ್ಫೇಸ್ ಬರುತ್ತೆ. ಮತ್ತೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ಕೇಳುತ್ತೆ ಅದು ಎಷ್ಟು ದಿನದವರೆಗೂ ನೀವು ಹೈಡ್ನ ಮಾಡ್ತೀರಾ, ನಿಮ್ಮ ಅಕೌಂಟ್ನ ಡಿಆಕ್ಟಿವ್ ಮಾಡ್ತೀರಾ ಅಂತೇಳಿ. ನೀವು 7 ಡೇಸ್ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟು ತಾನೇ ಬರುತ್ತೆ, ಹೈಡ್ ಆಗಿರುತ್ತೆ ನೋಡಿ, ತಾನೇ ಆಟೋಮೆಟಿಕ್ಕಾಗಿ ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಲಾಗಿನ್ ಆಗುತ್ತೆ. ಆ 7 ಡೇಸ್ ಅಂತ ಕಾಣಿಸ್ತಿದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಸೆಲೆಕ್ಟ್ನ ಮಾಡ್ಕೋಬೋದು. 7 ಡೇಸು 2 ಡೇಸು 3 ಡೇಸು ಇಷ್ಟು ಸೆಲೆಕ್ಟ್ನ ಮಾಡ್ಕೋಬೋದು. ನಮ್ಗೆ ಬೇಡಪ್ಪ ನಾವೇ ಹೊಳ್ಳಿ ರಿಕವರ್ ಮಾಡೋವರೆಗೂ ನಮ್ಗೆ ಅಕೌಂಟ್ ಬೇಡ ಅಂದರೆ ಇಲ್ಲಿ ಲಾಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಡೋಂಟ್ ರಿಯಾಕ್ಟಿವೇಟ್ ಆಟೋಮೆಟಿಕ್ಲಿ ಅಂತೇಳಿ, ಅದನ್ನ ಜಸ್ಟ್ ಸೆಲೆಕ್ಟ್ನ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ನಪ್ಪ ಅಂದರೆ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಕಂಟಿನ್ಯೂ ಅಂತೇಳಿ ನೀವು ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಕನ್ಫರ್ಮ್ ಟೆಂಪರರಿ ಅಕೌಂಟ್ ಡಿಆಕ್ಟಿವೇಷನ್ ಅಂತೇಳಿ, ನೀವು ಜಸ್ಟ್ ಇಲ್ಲಿ ಡಿಆಕ್ಟಿವ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ದು ಅಕೌಂಟು ಲಾಗೌಟ್ ಆಗುತ್ತೆ, ಅಂದರೆ ಹೈಡ್ ಆಗಿ ನಿಮ್ಮ ಅಕೌಂಟು ಲಾಗೌಟ್ ಆಗುತ್ತೆ. ಇಷ್ಟೇ ಸಿಂಪಲ್ ಆಗಿ ಆರಾಮಾಗಿ ನೀವು ಡಿಆಕ್ಟಿವೇಟ್ನ ಮಾಡ್ಕೋಬೋದು. ಮತ್ತೆ ಅದನ್ನೇನಪ್ಪ ಅಂದರೆ ನಿಮ್ಗೆ ಇವತ್ತೇ ಬೇಕು ಅನ್ನೋದಾದರೆ ಜಸ್ಟ್ ಏನಿಲ್ಲ, ನಿಮ್ದು ID ಇರುತ್ತೆ ನೋಡಿ, ID ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಿದ್ರಪ್ಪ ಅಂದರೆ ಅದು ಡೈರೆಕ್ಟ್ ಲಾಗಿನ್ ಆಗುತ್ತೆ. ಇಷ್ಟೇ ಸಿಂಪಲ್ಲು, ಆರಾಮಾಗಿ ಮತ್ತೆ ನೀವು ಅದನ್ನ ಡಿಆಕ್ಟಿವೇಟ್ ಇದ್ದಿದ್ದು ಆ್ಯಕ್ಟಿವ್ನ ಮಾಡ್ಕೋಬೋದು. ಈಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಯಾವ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಆಕ್ಟಿವೇಟ್ ಅಂದರೆ ಹೈಡ್ ಮಾಡೋದು ಅಂತೇಳಿ. ನಿಮ್ಗೆ ಏನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.